ಹೇಳಿ ಏನು ವಿಷಯ ಹೆಂಗೆ ಗೊತ್ತಾಯ್ತು ನಿಮ್ಗೆ ವಿಚಾರ ಏನಂತ ಬಂತು ಸುದ್ದಿ? ನಮಗೆ ಅಲ್ಲಿ ಯಾರೋ ನಮ್ಮ ಸ್ನೇಹಿತರು ಹೋಗ್ಬೇಕಾದ್ರೆ ನಮ್ಮ ಗಾಡಿನ ಪೊಲೀಸ್ನವರು ಎತ್ತಕ್ಕೆ ಹೋಗ್ಬೇಕಾದ್ರೆ ನಮ್ಮ ಗಾಡಿ ನೋಡಿ ನಮಗೆ ಫೋನ್ ಮಾಡಿದ್ದು. ಆವಾಗ ನಾವು ಅಲ್ಲಿ ಸ್ಥಳಕ್ಕೆ ಹೋಗಿದ್ದು. ಅಲ್ಲಿ ಬರೀ ಗಾಡಿ ಮಾತ್ರ ನಿಂತಿತ್ತು. ಆಮೇಲೆ ಪೊಲೀಸ್ನವರೆಲ್ಲ ಬಂದರು. ಅವಾಗ ಪೊಲೀಸ್ನವ್ರು ಬಂದು ವಿಚಾರಣೆ ಮಾಡ್ತಿದ್ದಾಗ ಯಾರೋ ಇಬ್ಬರು ಗಲಾಟೆ ಮಾಡ್ತಿದ್ರು, ಒಂದು ಹುಡುಗಿಗೆ ಹೊಡಿತಾಯಿದ್ರು ಅಂತ ಮೇಲ್ಗಡೆ ಯಾರೋ ದೇವಸ್ಥಾನಕ್ಕೆ ಬಂದಿರೋವಂಥವ್ರು ವೀಡಿಯೋ ಮಾಡಿ ಪೊಲೀಸ್ನವ್ರಿಗೆ ಸ್ಟೇಷನ್ಗೆ ಕಂಪ್ಲೇಂಟ್ ಕೊಟ್ಟಾಗ ಅವ್ರು ಬಂದಿದ್ದಾರೆ. ಅವ್ರು ಬರೋ ಅಷ್ಟರೊಳಗೆ ಯಾವುದೂ ಇಲ್ಲ, ಒಂದು ಗಾಡಿ ಮಾತ್ರ ಇತ್ತು. ಬಂದು ಎಲ್ಲ ಅಲ್ಲಿ ಸ್ಥಳ ಪರಿಶೀಲನೆ ಮಾಡಿದ್ರು, ಮಾಡಿ FIR ಹಾಕಿದ್ರು. FIR ಶನಿವಾರ 1:15 ಇನ್ಸಿಡೆಂಟ್ ನಡೆದಿರೋದು. FIR ಸಾಯಂಕಾಲ ಒಂದು 7 ಗಂಟೆಗೆ ಹಾಕಿದ್ರು. 7 ಗಂಟೆಗೆ ಹಾಕಿ ನೆನ್ನೆ ಬಾಡಿ ಸಿಕ್ಕಿದೆ. ಮಿಸ್ಸಿಂಗ್ ಕೇಸ್ ಹಾಕೊಂಡಿದ್ರಾ? ಹೌದು, ಮಿಸ್ಸಿಂಗ್ ಕೇಸ್ ಹಾಕೊಂಡಿದ್ರು. ಬಟ್ ಏನು ಪ್ರೊಸೀಜರ್ಸ್ ಮಾಡಿಲ್ಲ. ಅದು ಒಂದು ಕಾಲ್ ರೆಕಾರ್ಡಿಂಗ್ ಆಗಲಿ ಒಂದು ಕಾಲ್ ಲಿಸ್ಟ್ ಆಗಲಿ ಏನೂ ತೆಗ್ದಿಲ್ಲ. ಅವರು ಇನ್ಸ್ಪೆಕ್ಟ್ರು ಏನು ಆ ಥರ ಏನೂ ಮಾಡಿಲ್ಲ. 2 ದಿನ ಆದರೂ ನೆಗ್ಲಿಜೆನ್ಸಿ ಮಾಡಿದ್ರು. ನೆನ್ನೆ ಸಂಡೇ ಅದು ಇದು ಅಂತ ಹೇಳಿ ನೆಗ್ಲಿಜೆಂಟ್ ಮಾಡಿದ್ರು. ನಾವು ತುಂಬ ರಿಕ್ವೆಸ್ಟ್ ಮಾಡಿಕೊಂಡು ಅವರೇನು ಪ್ರಯತ್ನ ಪಟ್ಟಿಲ್ಲ ಅಂತ ನಮ್ಮ ಅನಿಸಿಕೆ. ನಾವು ಮತ್ತೆ ನೆನ್ನೆ ಬೆಳಿಗ್ಗೆ ಸ್ಟೇಷನ್ ಹತ್ರ ಹೋದಾಗ ಇನ್ನೂ ಬಂದಿಲ್ಲ, ಕಾಲ್ ಲಿಸ್ಟ್ ಬರಲಿ ನೋಡೋಣ ಅಂತ ಹೇಳ್ತಾನೆ ಇದ್ರು. ಮತ್ತು ನಾವು ಸ್ಥಳಕ್ಕೆ ಹೋದಾಗ ಮತ್ತೆ ಸುಮ್ಮನೆ ಹುಡ್ಕೋಣ ಅಂತ ಸುಮ್ಮನೆ ಅಲ್ಲಿಗೆ ಹೋಗಿದ್ದು. ಅಲ್ಲಿಗೆ ಹೋಗಿ ನೋಡಿದಾಗ ಹುಡುಕ್ತಾಗ ನಾವೊಂದು 3 ಜನ ಹೋಗಿದ್ದು. ಹುಡುಕ್ತಾ ಇದ್ದಾಗ ಬಾಡಿ ಸಿಕ್ತು ಸರ್. ಬಾಡಿ ಎಲ್ಲ ಮಣ್ಣಾಕಿ ಮುಚ್ಚಿಬಿಟ್ಟಿದ್ರು. ಮುಚ್ಚಿಬಿಟ್ಟಿದಾಗ ನಮಗೆ ಡೌಟ್ ಬಂತು, ಅದು ಮಣ್ಣು ಅಗ್ದಿರಂಗಾಯ್ತಲ್ಲ ಅಂದ್ಬಿಟ್ಟು ಮಣ್ಣು ಸ್ವಲ್ಪ ಅಗ್ದಿರಂಗಾಯ್ತಲ್ಲ ನೋಡ್ದೋ. ಅಲ್ಲಿ ಸ್ವಲ್ಪ ಸ್ಮೆಲ್ ಬರೋ ಥರ ಸಿಂಪ್ಟಮ್ಸ್ ಇತ್ತು. ಅದು ಬಗ್ದು ನೋಡಿದಾಗ ಬಾಡಿ ಇತ್ತು. ಏನಾಗಬೇಕು ನಿಮ್ಮವರು? ನಮ್ಮ ನಾದಿನಿ ಆಗ್ಬಿಟ್ಟು. ಎಷ್ಟು ದಿನದಿಂದ ಕಾಣ್ತಿರ್ಲಿಲ್ಲ ಕಂಪ್ಲೇಂಟ್? 2 ದಿನ, ಶನಿವಾರ ಮಧ್ಯಾಹ್ನ 12:10ಕ್ಕೆ ಸ್ಕೂಲ್ ಮುಗಿಸ್ಕೊಂಡು ಬಂದಿದ್ದಾರೆ. ಅವ್ರು ಟೀಚರು, ಟೀಚಿಂಗ್ ಕೆಲಸಕ್ಕೆ ಹೋಗ್ತಿದ್ರು. ಸ್ಕೂಲ್ ಮುಗಿಸ್ಕೊಂಡು 12:10ಕ್ಕೆ ಸ್ಕೂಲಿಂದ ಹೊರಗಡೆ ಬಂದಿದ್ದಾರೆ. ಅಲ್ಲಿಂದ ಮಿಸ್ಸಿಂಗ್. ಅನುಮಾನ ಇವಾಗ ಬಾಡಿ ತೆಗೆದ್ಮೇಲೆ ಸ್ವಲ್ಪ ಜನ ಹೇಳ್ತಾ ಇದ್ದಾರೆ ಅನುಮಾನ ಇದೆ. ಅದು ಹೇಳಿದ್ವಿ ಪೊಲೀಸ್ನವ್ರಿಗೆ ಹೇಳಿದ್ವಿ. ಅದು ಏನಕ್ಕಾಗಿದೆ ಅಂತ ಗೊತ್ತಿಲ್ಲ ಸರ್. ಏನು ಡೌಟ್ ಅದೇ ವ್ಯಕ್ತಿ ಮೇಲೆ ಡೌಟ್ ಬಂದಿದೆ ಅಷ್ಟೇ. ಏನು ಕಾರಣ ಏನು ಅಂತ ಗೊತ್ತಿಲ್ಲ. ಅಲ್ಲೇ ಊರವನೇ, ಅದೇ ಊರವನೇ ಹುಡುಗ. ಇನ್ನು ಆ ವ್ಯಕ್ತಿ ಮೇಲೆ ಡೌಟ್. ಆ ಥರದ್ದು ಏನು ಪ್ರಾಬ್ಲಮ್ ಇಲ್ಲ, ಏನು ಸಮಸ್ಯೆ ಇಲ್ಲ, ಆ ಥರದ್ದು ಏನೂ ಇಲ್ಲ. ಪರಿಚಯ ಇತ್ತಾ ಸರ್ ಅವ್ರಿಗೆ? ಒಂದೇ ಊರೇ ಅಂದ್ರೆ ಪರಿಚಯ ಇರುತ್ತೆ. ಒಂದೇ ಊರೇ, ಆ ಥರದ್ದೇನೂ ಇಲ್ಲ. ಗಾಡಿ ಯಾರು ಸಿಕ್ತಲ್ಲ? ಅದು ಗಾಡಿ ನಮ್ಮದೇ ಗಾಡಿ ನಮ್ಮದೇ. ಒಬ್ಬರೇ ಇರೋದು. ಒಬ್ಬರೇ ಅವನು ಒಬ್ಬ, ಇವರು ಮತ್ತು ಅವನು ಒಬ್ಬ ಎಳ್ದಾಡ್ತಿರೋದು, ಹೊಡಿತಾ ಇರೋದು. ವಿಡಿಯೋ ನಮಗೇನು ತೋರಿಸಿಲ್ಲ. ಒಂದು 13 ಸೆಕೆಂಡ್ ಏನೋ ನೋಡ್ದು ಅಷ್ಟೇ. ಅದರ ಕ್ಲಿಯರೆನ್ಸ್ ಗೊತ್ತಾಗಲ್ಲ, ಯಾಕೆಂದರೆ ಬೆಟ್ಟದ ಮೇಲಿಂದ ತೆಗ್ದಿರೋದು. ಕ್ಲಿಯರೆನ್ಸಾಗಿ ಗೊತ್ತಾಗಲ್ಲ ಅದು. ಸರ್ ಏನು ಯಾವ ಊರವರು? ಆಮೇಲೆ ಮಾಣಿಕ್ನಳ್ಳಿ ಸರ್. ಎಷ್ಟು ವರ್ಷದಿಂದ ಮದುವೆ ಆಗಿತ್ತು? ಲವ್ ಮ್ಯಾರೇಜ್ ಆಗಿರೋದು. ಅವರು 9 ವರ್ಷ ಆಗಿದೆ ಮದುವೆ ಆಗಿ. 7 ವರ್ಷದ ಮಗ ಇದ್ದಾನೆ. ಫ್ಯಾಮಿಲಿ ಯಾವುದು ಡಿಸ್ಟರ್ಬೆನ್ಸ್ ಯಾವುದೂ ಇಲ್ಲ, ಚೆನ್ನಾಗಿದ್ರು ಅವರು. ಅವ್ರ ಫ್ಯಾಮಿಲಿ ಬಗ್ಗೆ ಏನಿಲ್ಲ. ಇವರು ಯಜಮಾನ್ರು. ಫ್ಯಾಮಿಲಿ ಬಗ್ಗೆ ಇವಾಗ ಮೇಲ್ಕೋಟೆಗೆ ಹೋಗಿ 1 ವರ್ಷ ಆಯಿತು. ಅವರು ಬೇರೆ ಕಡೆ ಟೀಚಿಂಗ್ ಮಾಡ್ತಿದ್ರು. ಇವಾಗ ಮೇಲ್ಕೋಟೆಗೆ ಹೋಗಿ 1 ವರ್ಷ ಆಯಿತು. 1 ವರ್ಷದಿಂದ ಅಲ್ಲಿ ಟೀಚಿಂಗ್ ಮಾಡ್ತಿದ್ರು. ಅದು ಯಾವುದೇ ರೀತಿ ನಮ್ಮ ಹುಡುಗಿ ಯಾವುದೇ ರೀತಿ ಆ ಥರದ್ದು ಇಲ್ಲ. ಅದು ನಮ್ಮ ಹುಡುಗಿ ಅಂದರೆ ಮನೆ ಬಿಟ್ಟರೆ ಸ್ಕೂಲ್ ಬಿಟ್ಟರೆ ಮನೆ, ಆ ಥರದ್ದು. ನಾವು ಬೇರೆ ಹೊರಗಡೆ ಎಲ್ಲೂ ಇಲ್ಲ. ಅದು ಏನಾಗಿದೆ ಅಂತ ಗೊತ್ತಿಲ್ಲ. ಈಗ SP ಸಾಹೇಬರು ಬಂದು ನಾವು ತನಿಖೆ ಮಾಡ್ತೀವಿ ಅಂತ ಹೇಳಿದ್ದಾರೆ. ಅದು ಪರಿಚಯ ಅಂತ ಯಾವಾಗಿಂದ ಏನಾದ್ರು ಡೌಟ್ ಇದೆ ಸರ್ ನಿಮಗೆ? ಊರಲ್ಲಿ ಪರಿಚಯ ಅಂದರೆ ಒಂದೇ ಊರು ಅಂದರೆ ಪರಿಚಯ. ಚಿಕ್ಕ ಹುಡುಗ ಅವನು, ಒಂದು 20-22 ವರ್ಷದ ಹುಡುಗ. ಗೊತ್ತಿಲ್ಲ ಸರ್, ಅದು ಇನ್ನೂ ಗೊತ್ತಿಲ್ಲ. ಅವನು ಪುನೀತ್ ಅಂತ.